ಎಲ್ಲರಿಗೂ ಅಂತ ಹೇಳಿದ್ದಾರೆ. ಇವರು ಯಾವಾಗ ಎಲೆಕ್ಟ್ ಆಗಿದ್ದಾರೆ MP ಆದರೂ ಅಲ್ಲಿಂದ ಈಚೆ ಮಾತ್ರ ಕೊಟ್ಟಿದ್ದಾರೆ ಅಂತ ನಾವು ಹೇಳಿದ್ರು ಸರ್ ಅವರು. ತುಂಬಾ ದೊಡ್ಡ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಅದನ್ನ. ಹೌದು ಸುಧಾಮೂರ್ತಿ ಅವರು ಎಲ್ಲ ಸತ್ತಂತ ಎಲ್ಲಾ ಕುಟುಂಬಗಳಿಗೆ ಧನ ಸರ್ ಅವರು ಮಾಡಿದ್ದಾರೆ ಅಂತ. ಪಾರ್ಕಲ್ಲೂ ಅಷ್ಟೇ ಒಂದು ವೀರ ಯೋಧ ಏನೋ ಬಾವುಟ ಹಾರಿಸ್ಬಿಟ್ಟು ನಾನು ಆ ಮೂಲೆ ಈ ಮೂಲೆ 4 ಕಡೆ ಬೋರ್ಡ್ ಹಚ್ತೀನಿ ಅಂತಾರೆ. ಅದು ಒಂದೇ ದಿನ ಮಾತು, ಮತ್ತೆ ನಾಳೆ ಮುಂದೆ ಅದು ಒಂದು ವಿಡಿಯೋ ಇದೆ ಸರ್. ನಂತರ ಎಲ್ಲರೂ ಬಿಲ್ಡಪ್, ಒಂದು ಕ್ಯಾಮ್ರಾ, ಒಂದು TV9 ಯಾರು ಬಂದ್ರೆ ಒಂದು ಯಾರು ರಿಟೈರ್ಡ್ ಆಗಿ ಬಂದಿರ್ತಾರೆ ಅವ್ರ ಮುಂದೆ ಬರೀ ಬಿಲ್ಡಪ್ ಅಷ್ಟೇ. ನಾಳೆ ಕೆಲ್ಸ ಕೇಳಿ ಆಗ ನಾವು ಗಲಾಟೆ ಮಾಡಿದ್ವಿ ಸರ್. ಗಲಾಟೆ ಮಾಡಿದ್ಮೇಲೆ 5 ಗಂಟೆ ಫಂಕ್ಷನ್ ಆಯಿತು. ಫಂಕ್ಷನ್ ಆಗೋಗಿ ಇವರೆಲ್ಲ ಬಂದರು. ಸುಧಾಮೂರ್ತಿ ಬಂದರು. ಇವ್ರನ್ನ ಒಳಗೆ ಬಿಡಿ ಎಲ್ಲ ತಡೆದು ಒಳಗೆ ತಡೆದ್ರು. ಈ ಪ್ರತಾಪ್ ಸಿಂಹ ಏನು ಹೇಳಿದ್ರು ಗೊತ್ತಾ, ಏನ್ರಿ ನಾಟಕ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಬರ್ತಾ ಇದ್ದೀರಾ, ಗಂಡ ಸೈತಾನೆ ಮಕ್ಕಳು ಸಂದ್ಕೊಂಡು ದುಡ್ಡುಗೋಸ್ಕರ ನಾಟಕ ಮಾಡ್ತೀರಾ ಅಂತ ಹೇಳಿದೆ ಸರ್. ಆಗ ಸ್ವಾತಿ ಪತ್ರಿಕೆ ಅವರೊಬ್ಬರು ಅಲ್ಲಿದ್ದರು. MP ಸಾಹೇಬ್ರೆ ಅವ್ರು ಏನು ಹೇಳ್ತಿದ್ದಾರೆ, ನೀವೇನು ಕೇಳ್ತಾರೆ, ನಿಮ್ಮನ್ನು ದುಡ್ಡು ಕೇಳಿದ್ದಾರೆ ಅವರು ಸುಧಾಮೂರ್ತಿ ಅವ್ರು ನೋಡ್ಬೇಕು ಅಂತ, ನೀವೇನು ಗಂಡಸ ಅವ್ರು ನಾಟಕ ಮಾಡ್ಕೊಂಡು ದುಡ್ಡಿಗೆ ಬರ್ಬೇಕಂತ ಅವ್ರು ತುಂಬ ಗಲಾಟೆ ಮಾಡಿದ್ರು ಸರ್. ಆಗ ದೇಶಪ್ರೇಮ ಹಂಗಾದ್ರೆ ಸರಿ ಆಗ ಏನು ಮಾಡಿದ್ರು, ಈ ಲೋಕಲ್ ಚಾನಲ್ ಅವರೆಲ್ಲ ಡೈರೆಕ್ಟಾಗಿ ನ್ಯಾಷನಲ್ ಚಾನಲ್ ಕಳಿಸ್ಬಿಟ್ರು. TV9 ಎಲ್ಲರೂ ಬಂದ್ಬಿಡ್ತು. ಅದು ಈ ಥರ ಹೇಳ್ತಾ ಇದ್ದಾರೆ ಅಂತೇಳಿ. ಆಮೇಲೆ ಸುಧಾಮೂರ್ತಿ ಏನು ಗಲಾಟೆ ಅಂತ ಕೇಳಿದಕ್ಕೆ, ಮೇಡಮ್ ಇನ್ನೊಂದು 14-15 ಜನ ಇದ್ದಾರೆ TV9 ಅವರು ಪಾಪ ಟಿವಿಲಿ ಹಾಕಿದ್ರು, ಆದರೂ ಈ ಥರ ಮಾತಾಡ್ಕೊಂಡು ಹೋಗಿದ್ದಾರೆ ಅಂತ. ಇನ್ನು ಎಷ್ಟು ಜನ ಇದ್ದಾರೆ ಅಂತ ಕೇಳಿ ಸುಧಾಮೂರ್ತಿ, ಇನ್ನೊಂದು 15-20 ಜನ ಇದ್ದಾರೆ ಅಂದಂತೆ. 10 ಲಕ್ಷ ಅಂತ 2 ಕೋಟಿ ಆಗ್ತದೆ, ನಾನು ಕೊಡ್ತೀನಿ. ಅವರಿಗೆ ಫಂಕ್ಷನ್ ಇಲ್ಲ, ಅವ್ರ IFSC ಕೋಡು ಅಕೌಂಟ್ ನಂಬರು ನಿಮ್ಮ ಆಫೀಸಿಗೆ ತರಿಸ್ಕೊಂಡು ನಾನು ಕಳಿಸ್ಕೊಡಿ ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಆಫೀಸ್ ನಿಂತ್ಕೊಂಡು ಫೋಟೋ ಇದೆ, ನಾವು 6 ಜನ ಅವರಿಗೆ ಕೊಟ್ಟಿದ್ದೀವಿ, 7 ಜನ ಇದು. ಅದರಲ್ಲಿ ಒಬ್ಬರಿಗೆ ಕೊಟ್ಟಿದ್ದಾರೆ ಅಂತ ವದಂತಿ ಇದೆ, ನಮ್ಗೆ ಗೊತ್ತಿಲ್ಲ. ಅವ್ರು ನಮ್ಮ ಜೊತೆ ಸೇರ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ಹಣ ಸಿಕ್ಕಿದೆ, ಯಾಕೆ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಇನ್ನು 6 ಜನ ಸಿಕ್ಕಿಲ್ಲ. ಕೊಡ್ತೀನಿ ಅಂತೇಳಿ ನಿಮಗೆ ಸಂಧಿಸ್ತೀನಿ ಅಂತೇಳಿ ನಮಗೆ ಫೋಟೋ ಗಿಟ್ಟತ್ತೆ ಅವ್ರ ಆಫೀಸ್ ಮುಂದೆ ತೆಗೆದು ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಅವ್ರು ಎಲ್ಲ ಫಂಕ್ಷನ್ ಬಂದು ಅಡ್ಡ ಕೇಳ್ತಾರೆ, ಬರ್ತದೆ ಫಂಡಲ್ಲಿದೆ ಬರ್ತದೆ ಅಂದರು. 17, 3, 4, 7 ವರ್ಷ 8 ವರ್ಷ ಆಯ್ತು, ಇಲ್ಲವೇ ಇಲ್ಲ. ನಾವು ಕೇಳೋದೇ ಬಿಟ್ಬಿಟ್ಟು ಸರ್. ನಮಗೇನು ಕೊಡ್ತೀವಿ ಅಂದ್ರೆ ಒಂದು ಆಸೆ, ಅವ್ರು ನಾವೇನು ಕೇಳ್ಕೊಂಡೋಗಿಲ್ಲ, ಅವರೇ ಕೊಡ್ತೀನಿ ಅಂತ ಹೇಳಿದ್ದು. ಇನ್ನೂ ಕೊಡಲಿಲ್ಲ ಸರ್. ನಾವು 10 ಲಕ್ಷ ಸಿಗ್ತದೆ ಅಂತ ಅವ್ರು ಇಲ್ಲ ಅಂದ್ಬಿಟ್ಟು ಮರೆಸ್ಬಿಡ್ತೀವಿ. ನಾವು ಸಿಗ್ತದೆ ಅಂತ ಭರವಸೆಯಲ್ಲಿ ಇದ್ದೀವಿ ಸರ್. ಅದನ್ನು ಒಂದು 6 ಜನ ಅದ್ರ ಫೋಟೋಸ್ ಎಲ್ಲ ಇದೆ ಸರ್ ಅಂತ. ಅವ್ರ ಆಫೀಸ್ ಮುಂದೆ ತೆಗ್ಸಿರೋದು, ಅವ್ರು ಹೇಳಿರೋದೆಲ್ಲ ಇದೆ ಸರ್. ಹಿಂಗೆ ಸಿಚುವೇಶನ್ ಘಟನೆ ಹೆಂಗಾಯ್ತು ಸರ್ ನಿಮ್ಮ ಮಗಂದು? ಆ್ಯಕ್ಚುಲಿ ಸರ್ ಅವನು ಡಿಸೆಂಬರಲ್ಲಿ ಲೀವ್ ಬಂದಿದ್ದ, ರಜಾ ಬಂದಿದ್ದ. ರಜಾ ಮುಗಿಸಿ 24ನೇ ತಾರೀಕಿಂದ ಹೋಗಿದ್ದಾನೆ ಸರ್. ಮೊದಲು ಟ್ರೈನೆಲ್ಲ 3 ದಿವಸ ಬೇಕಿತ್ತು, ಈಗ 24 hours 36 hours ಹೋಗ್ಬಿಡ್ತದೆ ಡೆಲ್ಲಿಗೆ. ಈಗ ರಾಜ್ಯದ ಒಳ್ಳೆ ಫಾಸ್ಟ್ ಟ್ರೈನ್ ಇದೆ. ಆಗೇನಾಗಿದೆ, ಇವನು ಕೊಟ್ಟ ಮಾತು ಇದು ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು TV ನೋಡಿ ಸರ್. TV ಅಲ್ಲೇ ಬಂದಿದೆಯಲ್ಲ, ಕರೆಕ್ಟ್. ಸರ್ ಏನು ಸರ್ಕಾರ ಹೇಳ್ತದೆ ಅದನ್ನು ಖಂಡಿತವಾಗಿ ಯಾರೂ ಕೊಡಲ್ಲ ಸರ್. ಯಾಕೆಂದರೆ ನಾವು ಸತ್ತಾಗ ಡ್ರಾಮಾ ಮಾಡ್ತಾ ಇರೋದು ಟಿವಿಯಲ್ಲೂ ಕೊಟ್ಟಿದ್ರು, ಎಲ್ಲ ಚಾನಲ್ ಬಂದು ಸರ್. ನಾವು ಕೇಳುವಾಗ ಕೊಡ್ತೀನಿ ಅಂತ ಇವತ್ತು ಕೇಳಿದ್ರು ಕೊಡ್ತೀನಿ ಅಂತಾನೆ. ಅದಕ್ಕೆ ನಮಗೆ ಸಪೋರ್ಟಾಗಿ ಮಾತಾಡೋರಲ್ಲ. ನಾವಂತೂ ಯಾರಿಗಾದ್ರು 1 ಲಕ್ಷ ನಿಮ್ಗೆ ಕೊಟ್ಬಿಡ್ತೀವಿ, ಎಲ್ಲರೂ ಎಲ್ಲ ಇಸ್ಕೊಡಿ ಕೇಳಿ ನಿಂತಂದು. ಅವರು ಸುಮ್ಮನೆ ನಾಟಕ ಮಾಡೋಕೆ ಹೋದ್ರು. ಅವನಿಗೇನು ಬಾಯಿಗೆ ಹಾಕಿದಾನೋ ಗೊತ್ತಿಲ್ಲ, ಯಾರೋ ಆ ವಿಷಯನೇ ಇತ್ತಲ್ಲ ಸರ್.